ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ನಿಮ್ಮಲ್ಲಿ ನನ್ನೊಂದು ಈ ಹೊಸ ವಿಡಿಯೋದಲ್ಲಿ. ನೀವು ನೋಡ್ತಿರೋ ಡಾಕ್ಟರ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ನೀವೇನೋ ಡಾಕ್ಟರ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ನಾವಿವತ್ತು ಅಂದರೆ ಈ ನಮ್ಮ ಸುಂದರವಾದ ವರ್ಲ್ಡ್ನಲ್ಲಿ ಅರಮನೆ ಅಂದರೆ ಕಾಸಲ್ಲಿ ಬಿಲ್ಡ್ ಮಾಡ್ತಿದ್ದೆ. ಇಲ್ಲಿ ಈ ಸೈಡ್ ಒಂದು ಮೈಸೂರು ಅರಮನೆಯನ್ನು ಬಿಲ್ಡ್ ಮಾಡ್ಕೊಂಡಿದ್ದೆ. ಆದರೆ ಆಗಲೆಲ್ಲ ನೀವು ಏನಾದರೂ ಮೈಸೂರು ಅರಮನೆ ಬಿಲ್ಡ್ ಮಾಡೋ ವಿಡಿಯೋ ಬೇಕಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಕೂಡ ಅಂದರೆ ಇವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನನಗೂ ಸ್ವಲ್ಪ ಮಾಡಬೇಕಾಗತ್ತೆ ಅಂದರೆ ಕೆಲಸ ಗಾಯ್ಸ್. ನಿಮಗಾಗಿ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಇದೆಲ್ಲ ಸರ್ವೈವಲಲ್ಲಿ ಮಾಡಿದ್ದಿರೋದು ನೋಡಿ ಗಾಯ್ಸ್. ಇದು ಅಂದರೆ ಥರ ಹಾರ್ಟ್ ಬಂದುಬಿಟ್ಟಿದೆ. ಅಂದರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅಂದರೆ ಸರ್ವೈವಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಹಾರ್ಡ್ ಕೋರ್ ಇತ್ತು ಮೊದಲಿಗೆ, ನಾನು ಸರ್ವೈವಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಹ್ಯಾಂಗ್ ಆಗ್ತಿದೆ. ಅಂದರೆ ನಾನು ಬನ್ನಿ ಗಾಯ್ಸ್, ನಾನು ಯಾಕೆ ಈ ಕಡೆ ಬಂದೆ ತೋರಿಸ್ತೀನಿ ನೋಡಿ. ಈ ಕಡೆಯಿಂದ 59 ಬ್ಲಾಕ್ಸ್, ಈ ಕಡೆಯಿಂದ 59 ಬ್ಲಾಕ್ಸ್ ಉದ್ದ ಇದೆ. ಈ ಕಡೆಯಿಂದ 64 ಬ್ಲಾಕ್ಸ್ ಅಗಲ ಇದೆ. ಅಂದರೆ ಜಾಗ ಗೈಸ್ 64 ಬ್ಲಾಕ್ಸ್ ನೋಡಿ ತೋರಿಸ್ತೀನಿ. ಎಷ್ಟು ಉದ್ದ ಮತ್ತು ಇಷ್ಟ ಡ್ಯಾಮೇಜ್. ಓಕೆ ಬನ್ನಿ. ಅಂದರೆ ಇದಕ್ಕೆ ಸಾಮಾನು, ಇದು ಅರಮನೆ ಮಾಡೋ ವಿಡಿಯೋ ಅಲ್ಲ ಗಾಯ್ಸ್, ಇದು ಸಾಮಾನು ಥರ ಅರಮನೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ಸಾಮಾನು ಥರ ಅಂದರೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋ ವಿಡಿಯೋ. ಬನ್ನಿ. ಅಂದರೆ ಇದಕ್ಕೆ 10 to 20 ಸ್ಪ್ಯಾಕ್ಸ್ ಸ್ಟೋನ್ ಬೇಕಾಗುತ್ತೆ. ಈ ಕಡೆನೂ ಒಂದು ಕೇವ್ ಇದೆ. ಈ ಕಡೆ ಯಾವ ಕೇವ್ ಇಲ್ಲ ಗಾಯ್ಸ್. ಅಂದರೆ ಈ ಕಡೆ ಯಾವ ಕೇವ್ ಇಲ್ಲ. ಈ ಕಡೆ ಒಂದು ಕೇವ್ ಇದೆ. ಮತ್ತು ನಮ್ಮ ಮನೆ ಹಿಂದ್ಗಡೆ ತುಂಬ ಕೇವ್ ಇದೆ. ಕೇವ್ ಅಂದರೆ ಗುಹೆಗಳು. ಈ ನಿಮ್ಮ ಕನ್ನಡ ಕಂದವನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಕೂಡ ಮೈನ್ಕ್ರಾಫ್ಟ್ ಆಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರು ಆಡ್ತಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿ, ಪ್ಲೀಸ್ ಬನ್ನಿ ಗುರು, ಒಂದು SMP ಸ್ಟಾರ್ಟ್ ಮಾಡೋಣ ನಮ್ಮ ಕರ್ನಾಟಕದಲ್ಲಿ. ಅಂದರೆ ತಮಿಳು ಎಲ್ಲವಲ್ಲಿ ಇದು ಎಲ್ಲ ಕಡೆಗೂ ಇದು ಏನಂದರೆ SMP ಸ್ಟಾರ್ಟ್ ಮಾಡಿದ್ದಾರೆ. ಮೇನ್ ಅಂದರೆ ಹೀರೋಬ್ರೈನ್ SMP, ಆ SMP, ಈ SMP, ತುಂಬ SMPಗಳು ಇರೋದು ನೋಡಿ. ನೈಟ್ ಪೋಸ್ಟ್ ಮಾಡಿಬಿಟ್ಟೆ. ಹಾಗೆ ಅಂಡರ್ಗ್ರೌಂಡ್ ಬೇಸ್ ತೋರಿಸ್ದಂಗೆ ಆಗುತ್ತೆ. ಬನ್ನಿ ಗುರು. ಇದು ಏನು ಗುರು ಡ್ಯಾಮೇಜ್, ಸಾರಿ ಸ್ವಲ್ಪ ಕ್ಲಿಚ್ ಆಗ್ತಿರುತ್ತೆ. ಎರಡು ನೈಟ್ ವಿಷನ್ ಪೋರ್ಷನ್ಸ್ ಇದೆ. ಅಯ್ಯೋ ಡಸ್ಟ್ ಅಂದರೆ ತುಂಬ ಇರುತ್ತೆ. ಬ್ಯಾಕ್ಗ್ರೌಂಡ್ ನಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ. ಏನು ಇದು ಆಯ್ತು. ಬೇಡ ಹೋಗುತ್ತೆ, ಅದು ವುಡನ್ ಪಿಕರ್ಸ್ ಹೋಗುತ್ತೆ. ಗಟ್ಟು ಇಲ್ಲಿ ಬಿಡಿ ಎರಡು 8 ನಿಮಿಷ ಇದ್ವಲ್ಲ, ನಡೆಯುತ್ತೆ. ಅಷ್ಟಕ್ಕೂ 8 ನಿಮಿಷ ಅಂತ ಜಾಸ್ತಿ ಬೇಕಾಗಲ್ಲ ಗುರು. ಯಾಕಂದರೆ ಅಷ್ಟು ಸ್ಟಾಕ್ಸ್ ಅಂದರೆ ಜಲ್ದಿನ ಆಗುತ್ತೆ ನಮ್ಮ ಪ್ರಕಾರ. ನಾವು ಇಂಡಸ್ಟ್ರಿಯಲ್ಲಿ ಯಾರು ದೊಡ್ಡ ಯೂಟ್ಯೂಬರ್ ಇದ್ದರೆ ಬನ್ನಿ ಗುರು, ಒಂದು ಏನದು SMP ಶುರು ಮಾಡೋಣ. ಆದರೆ ಬೇರೆ ನೋಡಿ ನಾವು ಸ್ಟಾರ್ಟ್ ಮಾಡೋದಲ್ಲ ಗುರು. ನಿಮಗಾಗಿ ಮಾಡಬೇಕು ಅನಿಸಿದ್ರೆ ಬನ್ನಿ, ಇಲ್ಲಾಂದರೆ ನಾನು ಸರ್ವೈವಲ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ನಿಮಗಾಗಿ ಸರ್ವೈವಲ್ ಸೀರೀಸ್ ಬೇಕಂದರೆ ಕಮೆಂಟ್ ಮಾಡಿ. ಸರ್ವೈವಲ್ ಸೀರೀಸ್ಗಳನ್ನು ಬರುತ್ತೆ ಇಷ್ಟ. ನನ್ನ ಮೇನ್ ವರ್ಡ್ ಆಡ್ತೀನಿ. ಇಲ್ಲಿ ಬಂದಿದ್ದೆ ದೊಡ್ಡ ಕಷ್ಟ ಗುರು.
ಟಚ್ ಪಿಕ್ ಹಾಕ್ಸಿದೆ. ಇದೆಲ್ಲ ನಿಮಗೆ ಯಾಕೆ ತೋರಿಸ್ತಿದೆ ಅಂದರೆ, ನೀವೇನು ಟೆಕ್ನಿಕಲ್ ಗುರೂಜಿ ಮತ್ತು ಕ್ಯಾರಿ ಮಿನಿಟಿನ ಫಾಲೋ ಮಾಡಿದರೆ ಗೊತ್ತಾಗುತ್ತೆ ಯಾಕೆ ತೋರಿಸ್ತಿದ್ದೀನಿ ಅಂತ. ಏನು ದಿಢೀರಂತ ಲಾಭ. ಇದೇನು MLG ಮಾಡೋಕ್ಕಾಗ್ತದ? ಓಕೆ ಇರಲಿ. ಬಾಕ್ಸ್ ಅಂದರೆ 2 ವರ್ಷ ಬಿಟ್ಟು ಆಡ್ತಾರಲ್ಲ, ಆ ರೀತಿ ಆಡ್ತಿದ್ದೀನಿ. ಅರೌಂಡ್ 10 ಸಾಕಿರುತ್ತೆ. ಎಲ್ರಿಗೂ ಗುಡ್ ನೈಟ್ ಅಂತ ಮೊಬೈಲ್ ಸೈಡಿಗೆ ಇಟ್ಟು ಮಲ್ಕೋಬೇಡಿ. ಹಾಗೆ ನಿಮಗೆ ಏನಾದ್ರು ಮೈನ್ಕ್ರಾಫ್ಟ್ ಗೇಮ್ನ ಫ್ರೀಯಾಗಿ ಆಡಬೇಕಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿ ಇಲ್ಲಿಂದ ಸ್ಪಾನ್ಸರ್ ಮಾಡ್ಬೋದು. ಏನಿಲ್ಲ ಬರೋ ಇದು ಮಾತ್ರ ಇದೆ.
ಮೊದಲು 2 ಚೆಸ್ಟ್ ಮಾಡಿ ಹಾಕ್ಬಿಡೋಣ ಇಲ್ಲಿ. ಸಾಕು ಗುರು, ಒಂದೇ ಪ್ಲ್ಯಾಂಕ್ಸ್ ಸ್ಪ್ರೂಸಿಂಗ್ ನೋಡೋಣ. ಒಂದೇ ನಿಮಿಷ, ನನ್ನ ಹತ್ರ ಬುಕ್ ಇರ್ಬೇಕಲ್ಲ. ಇದೆ ಸ್ಪ್ರೂಸ್ ಬೋಟ್ ಕೂಡ ಇದೆ. ಅಂದರೆ ಸ್ಪ್ರೂಸ್ ನನ್ನ ಹತ್ರ ಜಾಸ್ತಿ ಇಲ್ಲ ಗುರು, ಅವಾಗ ನೋಡಿದ್ದೆ ಅಂದರೆ ವರ್ಲ್ಡ್ ಸ್ಟಾರ್ಟಿಂಗಲ್ಲಿ. ಮತ್ತು ಈಗ ಯಾವ ಸೈಡ್ ಹೋಗೋದು ಮಾಡ್ತಿದ್ದೀನಿ, ನನ್ನ ಹತ್ರ ಒಂದು ಬ್ರೆಡ್ ಕೊಡ್ತೀನಿ. ನೀ ಏನಾದರೂ ಸವನ ಬಾಯಿಂಗ್ ನೋಡಿದ್ಯಾ? ಅದು ಸ್ಪ್ರೂಸ್ ಬಾಯಂಗ್. ಇವ್ರೇನು ಗುರು ಮಾತಾಡ್ಸ್ದಕ್ಕೆ ಬನ್ನಿ, ಆಗಲಿ ಅವರಪ್ಪ ಇದ್ದಾರೆ ಕೇಳೋಣ. ಅಲ್ಲ ಗುರು, ನಾನು ಅಲ್ಲಿಂದ ಬಂದಿದ್ದೀನಿ, ಅಲ್ಲಿಂದ. ಅಯ್ಯೋ ಪೂರ್ತಿ ಮಾತಂತ ಕೇಳ್ಗುರು. ಹಲೋ ಓಯ್. ಹಾಂ, ನೀನು ಕೇಳ್ತೀಯ? ನಾನು ಆ ಕಡೆಯಿಂದ ಬಂದಿದ್ದೀನಿ, ಕೇಳಿ ಮಾತು ಕೇಳಿ ಗುರು. ನಾನು ಇವ್ರೇನು ಗುರು ನನ್ನ ಇಷ್ಟಕ್ಕೊಂದು ಇಗ್ನೋರ್ ಮಾಡ್ತಿದ್ದಾರೆ ನೋಡು. ನೀವೇನಾರು ಇದು ಮಾಡಿದ್ರೆ ಎದುರು ಬೇಡ ನೋಡಿ ಗುರು. ಸ್ಪ್ರೂಸ್ ಪ್ಲ್ಯಾಂಕ್ಸ್ ಅಪ್ಪ ತಿಂದೋಯ್ತು. ಮತ್ತೆ ಕೂಡಬೇಕು, ಅದಂತೂ ಮಾಡ್ಕೊತೀನಿ. ಮತ್ತು ಸ್ಲ್ಯಾಬ್ಸ್ ಬೇಕು ಅಷ್ಟೇ.
15 ಬೇಕಂತೆ. ಅಲ್ಲಿ ತನಕ ಯಾರು ಹೋಗ್ತಾರೆ ಗುರು? ಸಾರಿ, ನಿಮ್ಮ ಕನ್ನಡಕ್ಕಂತ ನನ್ನ ಹೀಗೆ ಇದು ಮಾಡಿ ಅಂತ ಹೇಳ್ತಾ ಗುರು ಇವತ್ತು ವಿಡಿಯೋ ಮುಗಿಸ್ತಿದ್ದೀನಿ ಗುರು. ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸೀದಾ. ಇಲ್ಲಾಂದರೆ ನಿಮಗೆ ಅರಮನೆ ಮಾಡಿ ಸಿಗೋ ಅಂದರೆ ಅರಮನೆ ಮಾಡಿ ನಿಮಗೆ ಅರಮನೆ ಮಾಡಿ ಟೂರ್ ಕೊಡ್ತೀನಿ. ಮಾಡಿ ಗುರು. ಅಡಿಗೆ ಜೋಂಬಿ ಇದೆ. ನಾನು ಅಡಿಗೆ ಹೋಗಿ ಟಾರ್ಚ್ ಹಾಕಿ ನಾಳೆ ಟಾರ್ಚ್ ಹಾಕಿ ನಿದ್ದೆ ಬರೆದಿದೆ. ಅಲ್ಲಿ 12 ಗಂಟೆ ಆಗಿದೆ.